2,000 ಎಕರೆ ಹಾಸನದಲ್ಲಿ ನ್ಯಾಷನಲ್ ಹೈವೇನಲ್ಲಿ ಅಕ್ವೈರ್ ಮಾಡೋರಲ್ಲ, ಇದಕ್ಕೆ ದೇವೇಗೌಡರು ಯಾಕೆ ಹೋರಾಟ ಮಾಡಲಿಲ್ಲ, ಕೈ ಬಿಡಿ ಅಂತ? ತಮಗೊಂದು ನ್ಯಾಯ, ಪರಮಗೊಂದು ನ್ಯಾಯ. ಅವ್ರಿಗೆ ಮೂಲ ಉದ್ದೇಶ ಏನಂತಂದ್ರೆ DK ಶಿವಕುಮಾರ್ ಅವ್ರ ಮೇಲೆ ಕಪ್ಪು ಮಸಿ, ಅವ್ರ ಮುಖಕ್ಕೆ ಕಪ್ಪು ಮಸಿ ಬೆಳಿಬೇಕು, ಅವ್ರಿಗೆ ಕೆಟ್ಟ ಹೆಸರು ಬರಬೇಕು, ಅದಕ್ಕೆ ಏನೇನು ಷಡ್ಯಂತ್ರ ಮಾಡಬೇಕು ಅದೆಲ್ಲ ಸೇರಿ ಅವ್ರ ಕುಟುಂಬ ಮಾಡ್ತಾ ಇದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಷಡ್ಯಂತ್ರ. ಈಗ ಹಾಸನದಲ್ಲಿ ಮೊನ್ನೆ ಇವರು DK ಶಿವಕುಮಾರ್ ಅವ್ರು ಕರ್ಸಿ ಅವ್ರಿಗೆ ಪರಿಹಾರ ಕೊಟ್ಟಿದ್ದು, ಅವ್ರಿಗೂ ಪರಿಹಾರ ಕೊಟ್ಟಿರಲ್ಲ. ಫೈನಲ್ ನೋಟಿಫಿಕೇಶನ್ ಯಾಕೆ ಮಾಡಿದ್ರು? IITನೇ ಮಂಜೂರಾಗಿಲ್ಲ ಇನ್ನು ಕೇಂದ್ರದಿಂದ. ಫೈನಲ್ ನೋಟಿಫಿಕೇಶನ್ ಮಾಡ್ಬಿಟ್ಟು 2,000 ಎಕರೆ ಆ ರೈತರು ಬಾಯಿ ಪಡ್ಕೊಂಡ್ರು, ಬೀದಿಗೆ ಬಂದ್ರು, ಅವ್ರಿಗೇನು ಕೇಳಲಿಲ್ಲ ರೇವಣ್ಣವರು. ಅಲ್ಲೊಂದು ನ್ಯಾಯ ಹಾಸನದಲ್ಲಿ, ಇಲ್ಲೊಂದು ನ್ಯಾಯ. ಹಂಗಂದ್ರೆ ದೇವೇಗೌಡರು ಆತ್ಮಾವಲೋಕನ ಮಾಡ್ಕೋಬೇಕು. ಈ ವಿಚಾರದಲ್ಲಿ ತಮ್ಮ ಪುತ್ರ ವ್ಯಾಮೋಹದಿಂದ ಹೊರಗಡೆ ಬರಬೇಕು. ಏನ್ ನಡೀತದೆ ರಾಜ್ಯ ಸರ್ಕಾರ ತೀರ್ಮಾನ ತಗೊಂತದೆ ಅದ್ರ ಬಗ್ಗೆ. ರೈತರು ಹಿತಾಸಕ್ತಿನೂ ಐತೆ ನಮಗೆ. ಅದ್ರಲ್ಲಿ ಮೆಜಾರಿಟಿ ರೈತರು ಕೇಳಿದ್ದಾರೆ ಅಂತ ಮಾಡಿದೀವಿ ನಾವು. ಈಗಾಗಲೇ ಲ್ಯಾಂಡ್ ಫೈನಲ್ ನೋಟಿಫಿಕೇಶನ್ ಆಗಿರುವಂತ ಜಾಗದಲ್ಲೆಲ್ಲ ಆಲ್ಮೋಸ್ಟ್ ಒಪ್ಪಿಗೆ ಕೊಟ್ಟು ಎಲ್ಲ ದುಡ್ಡು ತಗೊಂಡಿದ್ದಾರೆ. ಈಗ ಏನೋ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ ಅಷ್ಟೇ. ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ. ಅದು ಆಗ್ತದೆ ಅಂತ ಹೇಳಿ ಆ ರೈತರು ಗಲಾಟೆ ಮಾಡ್ತಾವ್ರಲ್ಲ, ನಿಮ್ ಗದ್ದಲದಿಂದ ನಮ್ಗೆ ಅನ್ಯಾಯ ಮಾಡಬೇಡಿ, ನಮ್ ನೋಟಿಫಿಕೇಶನ್ ಮಾಡಿ ಅಂತ. ಆ ರೈತರು ಕೂಡ ನಿನ್ನೆ ಅಲ್ಲಿ ಇದರಲ್ಲಿ ರಸ್ತೆಯಲ್ಲಿ ಕೂತು ಧರಣಿ ಮಾಡಿರೋದನ್ನ ನೋಡಿದಿರ ಅಲ್ವಾ? ಅಲ್ಲಿ ಆ ರೈತರಿಗೂ ಕೂಡ ನಾವು ಎಲ್ಲ ರೈತರೇ ಅಲ್ವಾ? ದೇವೇಗೌಡರು ಹೇಳ್ತಾ ಇರೋದು, ನಾನ್ ನೇರವಾಗಿ ಹೋದ್ರೆ ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ರು, ಇಲ್ಲಿ ದಾರಿ ತಪ್ಪಿಸ್ತಿದ್ದಾರೆ ಅಂತ ಬಂದು ಹೇಳ್ತಾರೆ, ಪ್ರತಿಭಟನೆ ಕೂತ್ರೆ ಅದಕ್ಕೆ ಪತ್ರ ಬರೀತಿದ್ದೀನಿ ಅಂತ ಹೇಳ್ತಿದ್ದಾರೆ. ಪ್ರತಿಭಟನೆ ಈ ವಿಚಾರದಲ್ಲಿ ಪ್ರತಿಭಟನೆ ಕೂರೋದು ಬೇಡ. ಮೇಕೆದಾಟು ಇಶ್ಯೂ ಇದೆ, ಮಹದಾಯಿ ಇಶ್ಯೂ ಇದೆ, ತುಂಬಾ ಜ್ವಲಂತ ಸಮಸ್ಯೆಗಳು ರಾಜ್ಯಕ್ಕೆ ಬಹಳಷ್ಟು ಅನುಕೂಲ ಆಗ್ಬೇಕಂತ ಇಶ್ಯೂ ಇದೆ. ಅದ್ರಲ್ಲಿ ಹೋಗಿ ನರೇಂದ್ರ ಮೋದಿ ಅವ್ರ ಧರಣಿ ಕೂತ್ರೆ ಬಹುಶಃ ರಾಜ್ಯಕ್ಕೆ ಅನುಕೂಲ ಆಯ್ತದೆ. ಇದು ಕುಮಾರಸ್ವಾಮಿ ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮೆಚ್ಚಕ್ಕೆ ಬಂದು ಧರಣಿ ಕೂತ್ರೆ ಅದಕ್ಕೆ ನಾವೇನೋ ಅದು ಕೂತ್ರ ಕೊಡಕ್ಕಾಗಲ್ಲ. ಅವರೇ ಮಾಡಿದ್ರಲ್ಲ 2,000 ಎಕರೆ, ಯಾಕೆ ಧರಣಿ ಕೂರ್ಲಿಲ್ಲ? ಅಲ್ವಾಗ ಯಾಕೆ ಬಿಡ್ಲಿಲ್ಲ ರೈತರದ್ದು ಹಾಸನದಲ್ಲಿ? ಆ ರೈತರಿಗೆ ಯಾಕೆ ನ್ಯಾಯ ಕೊಡಿಸ್ಲಿಲ್ಲ? ಹಂಗಂದ್ರೆ ಇದರ ಅರ್ಥ ಹಿನ್ನೆಲೆ ಏನು? ದೇವೇಗೌಡರ ಕುಟುಂಬ DK ಶಿವಕುಮಾರ್ ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಅಂತೇಳಿ ಅದು ಜನರಿಗೆ ಅರ್ಥ ಆಗ್ತದೆ, ಜನರು ತೀರ್ಮಾನ ಮಾಡ್ತಾರೆ. ದೇವೇಗೌಡರನ್ನೇ IIT ಆಗ್ಬೇಕು ಅಂತೇಳಿ 2,000 ಎಕರೆ ಹಾಸನದಲ್ಲಿ ನ್ಯಾಷನಲ್ ಹೈವೇನಲ್ಲಿ ಅಕ್ವೈರ್ ಮಾಡೋರಲ್ಲ, ಇದಕ್ಕೆ ದೇವೇಗೌಡರು ಯಾಕೆ ಹೋರಾಟ ಮಾಡಲಿಲ್ಲ, ಕೈ ಬಿಡಿ ಅಂತ? ತಮಗೊಂದು ನ್ಯಾಯ, ಪರಮಗೊಂದು ನ್ಯಾಯ. ಅವ್ರಿಗೆ ಮೂಲ ಉದ್ದೇಶ ಏನಂತಂದ್ರೆ DK ಶಿವಕುಮಾರ್ ಅವ್ರ ಮೇಲೆ ಕಪ್ಪು ಮಸಿ, ಅವ್ರ ಮುಖಕ್ಕೆ ಕಪ್ಪು ಮಸಿ ಬೆಳಿಬೇಕು, ಅವ್ರಿಗೆ ಕೆಟ್ಟ ಹೆಸರು ಬರಬೇಕು, ಅದಕ್ಕೆ ಏನೇನು ಷಡ್ಯಂತ್ರ ಮಾಡಬೇಕು ಅದೆಲ್ಲ ಸೇರಿ ಅವ್ರ ಕುಟುಂಬ ಮಾಡ್ತಾ ಇದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಷಡ್ಯಂತ್ರ. ಈಗ ಹಾಸನದಲ್ಲಿ ಮೊನ್ನೆ ಇವರು DK ಶಿವಕುಮಾರ್ ಅವ್ರು ಕರ್ಸಿ ಅವ್ರಿಗೆ ಪರಿಹಾರ ಕೊಟ್ಟಿದ್ದು, ಅವ್ರಿಗೂ ಪರಿಹಾರ ಕೊಟ್ಟಿರಲ್ಲ. ಫೈನಲ್ ನೋಟಿಫಿಕೇಶನ್ ಯಾಕೆ ಮಾಡಿದ್ರು? IITನೇ ಮಂಜೂರಾಗಿಲ್ಲ ಇನ್ನು ಕೇಂದ್ರದಿಂದ. ಫೈನಲ್ ನೋಟಿಫಿಕೇಶನ್ ಮಾಡ್ಬಿಟ್ಟು 2,000 ಎಕರೆ ಆ ರೈತರು ಬಾಯಿ ಪಡ್ಕೊಂಡ್ರು, ಬೀದಿಗೆ ಬಂದ್ರು, ಅವ್ರಿಗೇನು ಕೇಳಲಿಲ್ಲ ರೇವಣ್ಣವರು. ಅಲ್ಲೊಂದು ನ್ಯಾಯ ಹಾಸನದಲ್ಲಿ, ಇಲ್ಲೊಂದು ನ್ಯಾಯ. ಹಂಗಂದ್ರೆ ದೇವೇಗೌಡರು ಆತ್ಮಾವಲೋಕನ ಮಾಡ್ಕೋಬೇಕು. ಈ ವಿಚಾರದಲ್ಲಿ ತಮ್ಮ ಪುತ್ರ ವ್ಯಾಮೋಹದಿಂದ ಹೊರಗಡೆ ಬರಬೇಕು. ಏನ್ ನಡೀತದೆ ರಾಜ್ಯ ಸರ್ಕಾರ ತೀರ್ಮಾನ ತಗೊಂತದೆ ಅದ್ರ ಬಗ್ಗೆ. ರೈತರು ಹಿತಾಸಕ್ತಿನೂ ಐತೆ ನಮಗೆ. ಅದ್ರಲ್ಲಿ ಮೆಜಾರಿಟಿ ರೈತರು ಕೇಳಿದ್ದಾರೆ ಅಂತ ಮಾಡಿದೀವಿ ನಾವು. ಈಗಾಗಲೇ ಲ್ಯಾಂಡ್ ಫೈನಲ್ ನೋಟಿಫಿಕೇಶನ್ ಆಗಿರುವಂತ ಜಾಗದಲ್ಲೆಲ್ಲ ಆಲ್ಮೋಸ್ಟ್ ಒಪ್ಪಿಗೆ ಕೊಟ್ಟು ಎಲ್ಲ ದುಡ್ಡು ತಗೊಂಡಿದ್ದಾರೆ. ಈಗ